ಸರ್ ಯೂಟ್ಯೂಬಲ್ಲಿ ನೋಡಿದ್ದೀನಿ. ಆಮೇಲೆ ಜಸ್ಟ್ ಬರೀ ಒಂದು 15-20 ದಿವಸದಿಂದ ಅಷ್ಟೇ ಫಾಲೋ ಮಾಡ್ತಿದ್ದೀನಿ. 15-20 ದಿವಸದಲ್ಲೇ ಒಂದು ಅಫರ್ಮೇಷನ್ ಮಾಡ್ತಿದ್ದೀನಿ ನಾನು, ಅನ್ಎಕ್ಸ್ಪೆಕ್ಟೆಡ್ ಆಗಿ. ಅಂದರೆ ನಾನು ಕೊಟ್ಟಿರೋ ದುಡ್ಡುಗಳು ಭಾಳ ಕಡೆ ಬಂದಿದ್ದಿಲ್ಲ. ಒಂದು 15-20 ದಿವಸ ಮಾಡಿ ಸುಮಾರು ಒಂದು ವಾರ 10 ದಿವಸದೊಳಗೆ ಅಷ್ಟು ದುಡ್ಡು ಬಂದಿದ್ದಾವೆ. ನಾನು ಕೂಡ ಸಾಕಷ್ಟು ವಿಡಿಯೋಗಳನ್ನು ಯೂಟ್ಯೂಬಲ್ಲಿ ನೋಡ್ತಿದ್ದೀನಿ. ಆದರೆ ಕೆಲವೊಂದಿಷ್ಟು ಯಾವ ವರ್ಕೌಟ್ ಆಗಲಿಲ್ಲ. ಇವ್ರದ್ದು ಮಾಡಿದ ಮೇಲೆ ಒಂದು 8-10 ದಿವಸದಲ್ಲಿ ನನಗೆ ವರ್ಕೌಟ್ ಆಯಿತು. ಹಂಗಾಗಿ ಬರಲೇಬೇಕು ಅಂತಂದೇಳಿ ಬಂದಿದ್ದೀನಿ. ಕರ್ಮ ಇವತ್ತು ಕಳೆದಿದೆ ಅಂತ ನಾನು ಖಂಡಿತ ಭಾವಿಸಿದ್ದೀನಿ. ಮತ್ತು 100 ಕೋಟಿ ರೂಪಾಯಿನ ಮಾಡ್ತೀನಿ. ಇದು ನನ್ನ ಗುರುವಿನ ಅನಂತಾಚಾರ್ಯರ ವಿಶ್ವಾಚಾರ್ಯರ ಒಂದು ಮಡಿಲಲ್ಲಿ ನಿಂತ್ಕೊಂಡು ಹೇಳ್ತೀನಿ, ಇದನ್ನು ಮಾಡ್ತೀನಿ. ಓಕೆ ಸರ್, ನೀವು ಯೂಟ್ಯೂಬಲ್ಲಿ ನೋಡೋದಕ್ಕೂ ಮತ್ತೆ ಇಲ್ಲಿ ಬಂದು ಫಿಸಿಕಲ್ ಕ್ಲಾಸ್ ಅಟೆಂಡ್ ಆಗೋದಕ್ಕೆ ಏನ್ ಡಿಫ್ರೆನ್ಸ್ ಇರುತ್ತೆ ಸರ್ ನಿಮಗೆ? ನೋಡ್ರಿ, ಬದನೆಕಾಯಿನ ಪುಸ್ತಕದಲ್ಲಿ ನೋಡಿದ್ರೆ ಅದ್ರ ಅನುಭವ ನಮ್ಗೆ ಆಗೋದಿಲ್ಲ. ಬಟ್ ಕೈಯಲ್ಲಿ ಹಿಡದೆ ನೋಡ್ಬೇಕು, ಅದನ್ನ ಸೇವನೆ ಮಾಡ್ಬೇಕು. ಅದನ್ನ ನಾವು ತಿಂದಾಗ ಎಷ್ಟು ಅನುಭವ ಆಗುತ್ತೋ ಗುರುಗಳ ಹತ್ರ ಬಂದಾಗೆ ಅಷ್ಟು ಅನುಭವ ಆಗತಿ. ಬದನೆಕಾಯಿ ನೋಡಿದ ತಕ್ಷಣ ಎಷ್ಟು ಚೆನ್ನಾಗಿದೆ ಅಂತ ಕುಡ್ಬಿಡ್ತೀವಿ. ಇನ್ನು ಗುರುಗಳ ಹತ್ರನೇ ಬಂದ್ರೆ ಅವ್ರು ಕೂಡ ಅದನ್ನ ಆಶೀರ್ವಾದ ಮಾಡ್ಕೊಡೋದನ್ನ ತಿಂದ್ರೆ ನಮ್ಗೆ ಇನ್ನೆಷ್ಟು ಎಷ್ಟು ಎನರ್ಜಿ ಆಗುತ್ತೋ ಅಷ್ಟು ಶಕ್ತಿ ಬರ್ತೈತಿ. ನಾವು ಇಂಪಾರ್ಟೆಂಟ್ ಯೂಟ್ಯೂಬ್ಗಿಂತ ಹೆಚ್ಚಾಗಿ ಗುರುಗಳನ್ನು ಭೇಟಿಯಾಗಿ ಮಾಹಿತಿಯನ್ನು ತಗೊಳ್ಳೋದೇ ಅತ್ಯುತ್ತಮ. ತುಂಬಾ ಒಳ್ಳೇದಂತೀರ ಸರ್? ತುಂಬಾ ಒಳ್ಳೇದು. ಬರಬೇಕು, ಪ್ರತಿಯೊಬ್ಬರು ಬರಬೇಕು, ಪ್ರತಿಯೊಬ್ಬರು ಫಾಲೋ ಅಪ್ ಮಾಡಬೇಕು. ನಮ್ಮ ಕಣ್ಣು ಮುಂದೆ ಕಾಣೋದೇವ್ರು ಅಂದ್ರೆ ಅದು ಅನಂತ ವಿಶ್ವಾಚಾರ್ಯರು. ಕರ್ಮ ಕಳ್ಕೊಳ್ಬೇಕಂತ ಅಂದ್ರೆ ನಾವು ಆ ಅನಂತ ವಿಶ್ವಾಚಾರ್ಯರು ನಾವು ಭೇಟಿ ಆಗ್ಲೇಬೇಕು. ಓಕೆ ಸರ್, ಬೆಳಗ್ಗೆಯಿಂದ ನಮ್ಮ ಕ್ಲಾಸ್ ಅಟೆಂಡ್ ಮಾಡಿದ್ದೀರಾ, ಏನ್ ಫೀಲ್ ಆಗ್ತಿದೆ ನಿಮ್ಗೆ? ಸರ್, ಈಗ ಗೊತ್ತಾಗ್ತಿದೆ ನಾವು ಎದಕ್ಕೆ ಬಂದಿದ್ದೀವಿ, ನಾವಿಲ್ಲಿ ಏನ್ ಮಾಡಬೇಕಾಗಿದೆ. ನಾವು ಒಂದಿಷ್ಟೆಲ್ಲವನ್ನು ಕೂಡ ಲೆಕ್ಕ ಇಡಬೇಕು. ನಾವು ಒಂಥರ ಇಷ್ಟು ಸಿಗೋದಕ್ಕೂ ಈಗೂ ತುಂಬಾ ಫೀಲ್ ಆಗ್ತದೆ. ಇವತ್ತು ಜೀವನದ ಅರ್ಥ ಗೊತ್ತಾಗಿದೆ, ಜೀವನದ ಬದುಕಿನ ಅರ್ಥ ಇವತ್ತು ಗೊತ್ತಾಗಿದೆ. ನೀವು ನಿಜವಾಗ್ಲೂ ಶ್ರೀಮಂತ ಆಗ್ತೀರಂತ ನಿಮ್ಗೆ ಅನ್ಸುತ್ತೆ? ಖಂಡಿತ. ನಂಬಿಕೆ, ಕನ್ನಡದಲ್ಲಿ ನಂಬಿಕೆ ಅಪಾರವಾದ ನಂಬಿಕೆ, ಅಚಲವಾದ ನಂಬಿಕೆ ಅಂತ ಐತೆ. ನಾನು ಅಚಲವಾದ ನಂಬಿಕೆ ಅಂತ ಹೇಳ್ತಿದ್ದೀನಿ. 100 ಕೋಟಿ ಮಾಡ್ತೀನಿ. ಮಾಡಿ ಬಂದು ಇದೇ ವೇದಿಕೆಯಲ್ಲೇ ಹೇಳ್ತೀನಿ. ಖಂಡಿತ ಸರ್, ನೀವು ಅನ್ಕೊಂಡು ಗುರುಗಳು ತುಂಬಾ ಅಫರ್ಮೇಷನ್ ಟೆಕ್ನಿಕ್ಸ್ ಎಲ್ಲ ಹೇಳ್ಕೊಡ್ತಾರೆ ಸರ್, ಫಾಲೋ ಮಾಡ್ತಾ ಇದ್ದೀರಾ ನೀವು? ಫಾಲೋ ಅಪ್ ಮಾಡ್ತಿದ್ದೀನಿ. ಮತ್ತೆ ಪುಸ್ತಕವನ್ನು ತಗೊಂಡಿದ್ದೀನಿ. ಮೈನ್ ಪುಸ್ತಕ ಖರೀದಿ ಮಾಡಬೇಕು. ಆ ಪುಸ್ತಕನ ತಗೊಂಡೋಗಿ ಅಲ್ಲಿರ್ತಕ್ಕಂಥ ನಮ್ಗೆ ಏನ್ ಬೇಕು ಅದಷ್ಟು ಕೂಡ ಬುಕ್ದಲ್ಲಿದೆ. ಅದನ್ನ ಮಾಡಿದ್ರೆ ಚಾಚು ತಪ್ಪದೆ ಪ್ರಾಮಾಣಿಕಕ್ಕೆ ಪರಿಶ್ರಮದಿಂದ ಮಾಡಿದ್ರೆ ನಿರಂತರ ಪ್ರಯತ್ನ ಅದರಲ್ಲಿ ನಾವು ಯಶಸ್ಸನ್ನು ಕಂಡೇ ಕಾಣ್ತೀವಿ. ಖಂಡಿತ ಸರ್, ಫಾಲೋ ಅಪ್ ಮಾಡ್ತಾ ಇರಿ, ಖಂಡಿತ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಥ್ಯಾಂಕ್ ಯು.